ಅದು ನಿಮಗೆ ಬಿಟ್ಟದ್ದು. ನಾನು ಬಂದಿದ್ದರಿಂದ ಏನು ಲಾಭ ಆಗಿದೆ ಅನ್ನೋದು ವಿಚಾರ. ಆದರೆ ಈ ಒಂದು ಸಮಸ್ಯೆ ಬಹಳ ಗಂಭೀರವಾದ ಸಮಸ್ಯೆ. ಈ ಸಮಸ್ಯೆಯಲ್ಲಿ ನಾವು ಸಾರ್ವಜನಿಕರು ಎಲ್ಲರೂ ಇದಕ್ಕೆ ನಾವು ಸಪೋರ್ಟ್ ಮಾಡದೇ ಇದ್ದರೆ ನಮಗೆ ನಾವೇ ಹಾನಿ ಮಾಡಿದಂಗೆ ಆಗ್ತದೆ. ಇವತ್ತಿನ ಈ ಒಂದು ಹೋರಾಟ ಬರೀ ರೈತರ ಹೋರಾಟ ಅಲ್ಲ, ರೈತರ ಕೆಲಸದಿಂದ ನಮಗೆ ಆಗುವಂಥ ಲಾಭ ಪಡೆಯುವಂಥ ಜನರ ಹೋರಾಟ ಇದು. ಅಂದರೆ ಸಂಪೂರ್ಣ ಸಮಾಜದ ಹೋರಾಟ. ಇದರಿಂದ ರೈತರಿಗೆ ಏನಾದರೂ ಕಷ್ಟ ಆದರೆ ಅದು ಖಂಡಿತ ಅದರ ಪ್ರತಿಫಲ ಖಂಡಿತವಾಗಿ ಇತರ ಜನರ ಮೇಲೆ ಕೂಡ ಬರ್ತದೆ ಸಮಯ ಹೋದಂಗೆ. ಆದ್ದರಿಂದ ಈ ಒಂದು ಸಮಸ್ಯೆಯನ್ನು ಅಧಿಕಾರದಲ್ಲಿರುವವರು ಬಹಳ ಗಂಭೀರವಾಗಿ ತಗೊಳ್ಬೋದು. ಇದೇ ರೀತಿ ಸರ್ಕಾರ ರೈತರ ಜಮೀನನ್ನು ಇತರ ಕೆಲಸಕ್ಕೆ ಇದು ಮಾಡಿ ಫೋರ್ಸ್ ಮಾಡಿ ಅವರಿಂದ ತಗೊಂಡ್ರೆ ಮುಂದೆ ಅನ್ನ ಬರಕೆ ಸಾಧ್ಯವಿಲ್ಲ. ವ್ಯವಸಾಯ ಅನ್ನುವ ಒಂದು ವೃತ್ತಿನೇ ಮುಂದಕ್ಕೆ ಮುಗಿದು ಹೋಗ್ಬೋದು ಅಂಥ ಸಂದರ್ಭಗಳು ಇವೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಇವತ್ತಿನ ಒಂದು ಜಮೀನು ತೆಗೆದ್ರಿಂದ ಮುಂದೆ ಏನೂ ಆಗಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇವಾಗಲೇ ಬೇರೆ ಬೇರೆ ಪ್ರೋಗ್ರಾಮ್ಗಳು ಬರ್ತಾ ಇವೆ, ಟೌನ್ಶಿಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಜಮೀನನ್ನು ಯಾರಿಂದ ತಗೊಳ್ತಾರೆ? ರೈತರಿಂದ ಮಾತ್ರ ತಗೊಳ್ತಾರೆ, ಹೊರತು ಇತರರಿಂದ ತಗೊಳ್ಳಲ್ಲ. ಈ ಒಂದು ವಿಚಾರವನ್ನು ನಾವು ಗಂಭೀರವಾಗಿ ಮಾಡಬೇಕು. ಇವತ್ತು ಸರ್ಕಾರ ಖರೀದಿ ಮಾಡಿದಂಥ ಜಮೀನನ್ನು ಲೆಕ್ಕ ಹಾಕಿ ಅದೇ ರೀತಿ ಇತರ ಕಡೆ ಕೂಡ ಆಗ್ಬೋದು. ಒಂದು ಕಡೆ ಶುರು ಆದರೆ ಮತ್ತು ಮೆಕ್ಕಿದ ಕಡೆ ಕೂಡ ಅದೇ ಟೌನ್ ಇದೆಲ್ಲ ಮಾಡುವ ಪ್ರಯತ್ನ ನಡೀತದೆ. ಖಂಡಿತವಾಗಿಯೂ ಇದರಿಂದ ರೈತರ ಸಮಸ್ಯೆ ಗಂಭೀರವಾಗ್ತದೆ. ಒಂದು ದಿವಸ ರೈತರ ಸಂಖ್ಯೆ ಭಾಳ ಕಮ್ಮಿ ಆಗ್ತದೆ. ಆದ್ದರಿಂದ ಊಟದ ಸಮಸ್ಯೆ ಕೂಡ ಜಾಸ್ತಿ ಆಗ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಈವಾಗಲೇ ಬೆಂಗಳೂರಲ್ಲಿ ಕೆರೆ ನೀರುಗಳನ್ನು ಭರ್ತಿ ಮಾಡಿಬಿಟ್ಟು ಅದರಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಎಂಥ ಒಂದು ಮೂರ್ಖತ ಇದು. ಸುಮಾರು 2,000 ಕೆರೆಗಳಿದ್ದು ಬೆಂಗಳೂರಲ್ಲಿ ಇವತ್ತು 20-25 ಕೆರೆಗಳು ಕೂಡ ಇಲ್ಲ. ಎಲ್ಲಿ ಹೋಗ್ತಾರೆ ನೀರು ಕುಡಿಯೋಕ್ಕೆ? ಇಂಥ ವಿಚಾರವನ್ನು ಇವತ್ತು ಎಲ್ಲರೂ ಒಪ್ಕೊಳ್ತಾರೆ. ಆದರೆ ಆ ನಿರ್ಧಾರಕ್ಕೆ ಬಂದಾಗ ಯಾಕೆ ಅದನ್ನು ಅಪೋಸ್ ಮಾಡಿಲ್ಲ, ಯಾಕೆ ಅದನ್ನು ವಿರೋಧ ಮಾಡಿಲ್ಲ? ಆದ್ದರಿಂದ ನಾವೆಲ್ಲರೂ ಇದರ ಕಾನ್ಸಿಕ್ವೆನ್ಸ್ ಅಂದರೆ ಪರಿಣಾಮಗಳನ್ನು ಅರ್ಥ ಮಾಡಿಕೊಂಡು ಈ ಒಂದು ಇದಕ್ಕೆ ಪ್ರತಿಭಟನೆಗೆ ಸಹಾಯ ಮಾಡಬೇಕನ್ನೋದು ನನ್ನ ವಿಚಾರ. ಅದಕ್ಕಾಗಿ ಈ ವಯಸ್ಸಲ್ಲಿ ಕೂಡ ನಾನು ಬಂದಿದ್ದೇನೆ. ಇದ್ದಷ್ಟು ದಿನ ಖಂಡಿತವಾಗಿಯೂ ನಿಮ್ಮ ಈ ಸಮಸ್ಯೆಗೆ ಮತ್ತು ಈ ಹೋರಾಟಕ್ಕೆ ನನ್ನ ಸಪೋರ್ಟ್ ಇದ್ದೇ ಇರ್ತದೆ. ಬಲವಂತವಾಗಿ ಕಿತ್ಕೊಳ್ಳುವಂಥ ಕೆಲಸ ಮಾಡುವಂಥದ್ದು ಸರ್. ಅದೇ ಹೇಳಿಲ್ಲ, ಈ ಲ್ಯಾಂಡ್ ಎಕ್ವಿಸಿಷನ್ ಆ್ಯಕ್ಟ್ ಪ್ರಕಾರ ಅವರಿಗೆ ಅಧಿಕಾರ ಇದೆ. ಆ ಅಧಿಕಾರದ ದುರ್ಬಳಕೆ ಆಗ್ತಾ ಇದೆ ಅಂತ ನನ್ನ ವಿಚಾರ. ಆದ್ದರಿಂದ ರೈತರಿಗೆ ಅವರ ಸಮಸ್ಯೆಗೆ ಒಂದು ಪರಿಣಾಮ ಸೃಷ್ಟಿ ಮಾಡಬೇಕು ಸರ್ಕಾರ.